ಮೇಲೆ ಫ್ರೀಡಮ್ ಇದೆ, ಬೌಂಡ್ರೀಸ್ ಇಲ್ಲ, ಏನು ಬೇಕಂತ ನಾನು ಮಾಡ್ಬೋದು. ಅದು ಬೋರ್ ಆಗಿ ಇಲ್ಲಿ ಬರ್ತೀನಿ. ಇಲ್ಲಿ ಒಂದೊಂದು ದೇಶಕ್ಕೆ ಲಾ ಇದೆ, ಒಂದೊಂದು ಸಿಟಿಗೆ ಲಾ ಇದೆ, ಒಂದೊಂದು ಸ್ಟೇಟ್ಗೆ ಲಾ ಇದೆ, ಮತ್ತು ರೂಲ್ಸ್ ಇದೆ, ರೆಸ್ಟ್ರಿಕ್ಷನ್ಸ್ ಇದೆ. ಏನೇ ಬೇಕಂದ್ರೂ ಎಷ್ಟೋ ಕಷ್ಟಪಡಬೇಕು. ನಾನು ಯಾರಂತ ತಿಳಿಸ್ಕೋಬೇಕು ಅಂದ್ರೂ ಕಷ್ಟ, ಸಾಧನೆ ಮಾಡಬೇಕು. ಪ್ರತಿಯೊಂದೂ ಎಷ್ಟೋ ಎಫರ್ಟ್ ಆಗಬೇಕು. ಸಿನ್ಸಿಯಾರಿಟಿ, ಸೀರಿಯಸ್ನೆಸ್ಸಿಂದ ನಮಗೆ ಎಲ್ಲ ಸಿಗುತ್ತೆ. ಈ ಅನುಭವ ಆತ್ಮಕ್ಕೆ ಬೇಕು. ಯಾಕೆಂದರೆ ಈ ಅನುಭವ ಅಲ್ಲಿ ಸಿಗಲ್ಲ. ಅಲ್ಲಿ ಬರೀ ಎಲ್ಲ ಒನ್ನಸ್ಸೆ, ಇಲ್ಲಿಯೇ ಎಲ್ಲ ಕಲ್ಮಿಷಾನೆ. ಅವಾಗ ನೆನಪಿಟ್ಕೊಳ್ಳಿ, ಈ ಸತ್ಯ ಯಾವಾಗ ಅನುಭವದಿಂದ ನಿಮಗೆ ಗೊತ್ತಾಗುತ್ತದೋ ಅವಾಗ ನೀವು ಆಕ್ಸೆಪ್ಟ್ ಮಾಡ್ತೀರಿ. ಓಕೆ, ಒಂದು 50 ವರ್ಷನೋ 70 ವರ್ಷನೋ 100 ವರ್ಷನೋ ಇಲ್ಲಿ ಟೆಂಪ್ರರಿಯಾಗಿ ನಾವು ಬಂದಿದ್ದೀವಿ, ಇಲ್ಲಿ ಈ ಥರನ ಇರುತ್ತದೆ. ಈ ಒಂದು ಸೆಟಪ್ಪಲ್ಲಿ ಏನೇನು ಅನುಭವ ನಾನು ತಗೋಬೇಕೋ ಆತ್ಮದಿಂದ ತಗೊಂಡು ಹೋಗ್ತೀನಿ. ಅವಾಗ ನಮ್ಮ ಬಾಯಿಂದ ಕಂಪ್ಲೇಂಟ್ಸೇ ಬರಲ್ಲ. ಈ ಸತ್ಯ ಅರ್ಥ ಆಗಬೇಕು. ಈ ಡೆಪ್ತ್ ಯಾವಾಗ ನಿಮಗೆ ಅರ್ಥ ಆಗುತ್ತದೋ ಅವಾಗ ಆಕ್ಸೆಪ್ಟೆನ್ಸ್ ಅನ್ನೋದು ಬರುತ್ತೆ. ಒಂದು ಬೇಕು ಅಂದರೆ ಎಷ್ಟೋ ಪ್ರಯತ್ನ ಪಡ್ತೀನಿ, ಸಿಗ್ತಾ ಇಲ್ಲ. ಆಸ್ಟ್ರಲ್ ವರ್ಲ್ಡ್ಸಲ್ಲಿ ಸ್ವಲ್ಪ ಪ್ರಯತ್ನ ಮಾಡಿದ್ರೂ ಸಿಗುತ್ತೆ. ಇಲ್ಲಿ ಈ ಅನುಭವ ಬೇಕು ಅಂತಲೇ ನಾವು ಬಂದಿದ್ದೀವಿ. ಇಷ್ಟು ಕಷ್ಟಪಟ್ಟು ಇಲ್ಲಿ ಸಿಗ್ತಾ ಇಲ್ಲ, ಯಾಕೆ? ಇನ್ನೂ ಸಂಕಲ್ಪ ಶಕ್ತಿ ಸರಿ ಇಲ್ವೋ, ಇಲ್ಲ ಅಂದರೆ ನನ್ನ ಕರ್ಮವನ್ನು ಜಾಸ್ತಿ ಇದೆಯೋ, ಇಲ್ಲ ಅಂದರೆ ನನಗೆ ಅರ್ಹತೆ ಇಲ್ವೋ ಅಂತ ನಮಗೆ ಒಂದು ಅನುಭವ ಸಿಗುತ್ತೆ. ಆಸ್ಟ್ರಲ್ ವರ್ಲ್ಡ್ಸಲ್ಲಿ ಅನುಭವ ಸಿಗಲ್ಲ. ಒಂದು ಫ್ಯಾಮಿಲಿ, ಒಂದು ಜಾಬ್, ಒಂದು ಬಿಸ್ನೆಸ್ಸು, ರೋಗಗಳು, ಕರ್ಮ, ಧರ್ಮ, ಇದೆಲ್ಲ ಅನುಭವ ಬೇಕು ನಮಗೆ. ಆವಾಗ ಸೋಲ್ ಗ್ರೋತ್, ಕಾನ್ಷಿಯಸ್ನೆಸ್ ಎಕ್ಸ್ಪ್ಯಾನ್ಷನ್ ಎರಡೂ ಇಲ್ಲಿ ಸಿಗುತ್ತೆ, ಅಲ್ಲಿ ಸಿಗಲ್ಲ. ಅಲ್ಲಿ ಬರೀ ಇನ್ಫಾರ್ಮೇಷನ್. ಭೂಮಿಯಲ್ಲಿ ಶರೀರ ತಗೊಂಡು ಇದೆಲ್ಲ ನಾವು ಫೇಸ್ ಮಾಡಿದ್ರೆ ಟ್ರಾನ್ಸ್ಫಾರ್ಮೇಷನ್. ಇದಕ್ಕೆ ಪ್ರಿಪರೇಷನ್ ಆಸ್ಟ್ರಲ್ ವರ್ಲ್ಡ್ಸ್.